ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2025 ಡಿಸೆಂಬರ್ ತಿಂಗಳು ಯಾವ ರಾಶಿಯವರ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರ್ತಾ ಇದೆ, ಗ್ರಹ ಸ್ಥಿತಿ ಹೇಗೆ ಅವರ ದಿನಚರಿಯನ್ನ ಪ್ರಭಾವಿಸುತ್ತೆ, ಯಾರಿಗೆ ಶುಭಯೋಗ ಬರೋದು, ಯಾರಿಗೆ ಎಚ್ಚರಿಕೆ ಅಗತ್ಯ, ಎಲ್ಲವೂ ಕೂಡ ಒಂದೊಂದಾಗಿ ವಿವರವಾಗಿ ನೋಡೋಣ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿಸೆಂಬರ್ 5ರಂದು ನಡೆಯುವ ಗುರುಗ್ರಹದ ಚಲನೆಯಿಂದ ಹಲವು ರಾಶಿಗಳ ಜೀವನದಲ್ಲಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಕೆಲವು ರಾಶಿಗಳಿಗೆ ಹಳೆಯ ಸಮಸ್ಯೆಗಳ ನಿವಾರಣೆ ಕಾಣುತ್ತೆ, ಮತ್ತೆ ಕೆಲವು ರಾಶಿಗಳಿಗೆ ಚಿಕ್ಕ ಮಟ್ಟದ ತಡೆಗಳು ಕಾಣಿಸಬಹುದು. ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ಈ ತಿಂಗಳ ಸಂಪೂರ್ಣ ರಾಶಿಫಲ ರೂಪಿಸ್ತಾ ಇದ್ದೇವೆ. ಮೇಷರಾಶಿ, ಈ ತಿಂಗಳು ನಿಮಗೆ ಪ್ರಯಾಣ ಯೋಗ ಹೆಚ್ಚು. ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇಟ್ಟುಕೊಂಡಿದ್ದ ತೀರ್ಥಯಾತ್ರೆ ಅಥವಾ ಕುಟುಂಬದೊಂದಿಗೆ ಹೋಗಬೇಕೆಂದುಕೊಂಡಿದ್ದ ಒಂದು ಟ್ರಿಪ್, ಇವೆಲ್ಲಕ್ಕೂ ಕೂಡ ಸರಿಯಾದ ಕಾಲ. ಧನುರ್ಮಾಸ ಪ್ರಾರಂಭವಾಗ್ತಾ ಇರೋದ್ರಿಂದ ದೇವಾಲಯ ದರ್ಶನಕ್ಕೆ ಸಮಯವೂ ಕೂಡ ಒಳ್ಳೆಯದಾಗಿರುತ್ತೆ. ಗುರುಗ್ರಹದ ಚಲನೆಯಿಂದ ಮನೆಯವರೊಂದಿಗೆ ಮರುಕಳಿಸುವ ಸೌಹಾರ್ದ ಹೆಚ್ಚಾಗಿ ಹಳೆಯ ಗಲಾಟೆಗಳು ಸಹ ಸರಿ ಬರುವ ಸಾಧ್ಯತೆ ಇದೆ. ಈ ತಿಂಗಳು ನೀವು ಹೊರಡುತ್ತಿರುವ ಯಾವುದಾದ್ರೂ ದಾರಿಯಲ್ಲಿ ದೈವ ಸಹಾಯ ಸಿಗುವ ಲಕ್ಷಣ ಕೂಡ ಇದೆ. ಪರಿಹಾರವಾಗಿ ನಿಮ್ಮ ಮನೆ ದೇವರಿಗೆ ಒಂದು ಸಲ ದರ್ಶನ ಮಾಡೋದು ಮತ್ತು ಡಿಸೆಂಬರ್ ತಿಂಗಳ 4 ಗುರುವಾರಗಳಲ್ಲಿ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗ್ರಾಮ ಕಡಲೆಬೇಳೆ ಅಥವಾ ಕಡಲೆಬೇಳೆಯಿಂದ ಮಾಡಿದ ಸಿಹಿ ವಸ್ತು ಅರ್ಪಣೆ ಮಾಡಿದರೆ ಇನ್ನೂ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಇನ್ನು ವೃಷಭ ರಾಶಿ, ತುಂಬಾ ದಿನಗಳಿಂದ ನಿಂತುಕೊಂಡಿದ್ದ ಕೆಲಸಗಳು ಒಂದೊಂದಾಗಿ ನಿಧಾನವಾಗಿ ಬಾಗಿಲು ತೆರೆದುಕೊಳ್ಳುವ ಸಮಯ ಇದು. ಮದುವೆ, ಶುಭ ಕಾರ್ಯ, ಮನೆಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ, ಟ್ರಾನ್ಸ್ಫರ್ ಅಥವಾ ಜಾಬ್ ಚೇಂಜ್, ಇದರಲ್ಲೂ ಒಂದರಲ್ಲಿ ಶುಭ ಅಂತೂ ನಿಮಗೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಡಿಸೆಂಬರ್ ತಿಂಗಳು ನಿಮಗೆ ಶ್ರಮಿಸಿದರೆ ಫಲ ನೀಡುವ ಕಾಲ. ನಿಮ್ಮ ಜಾತಕದಲ್ಲಿ ಇರುವ ಗುರುಬಲ ಸಹಾಯದಿಂದ ಇಂದಿನಿಂದಲೇ ಬಾಕಿಯಾಗಿದ್ದ ಅವಕಾಶಗಳು ಪುನಃ ನಿಮ್ಮತ್ತ ಬರುತ್ತೆ. ಪರಿಹಾರವಾಗಿ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದು ಮತ್ತು ನಿಮ್ಮ ಮನೆಯಲ್ಲಿ ಹತ್ತಿರದ ಬಡವರಿಗೆ ಒಂದು ಪ್ಯಾಕೆಟ್ ಹಾಲು ನೀಡಿ ಆಶೀರ್ವಾದ ಪಡೆಯೋದು ಉತ್ತಮವಾಗಿರುತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿ ಕಳೆದ 1.5 ತಿಂಗಳು ಚೆನ್ನಾಗಿದ್ರೂ ಗುರುಗ್ರಹ ಪುನಃ ಜನ್ಮಸ್ಥಾನಕ್ಕೆ ಬರೋದು ನಿಮಗೆ ಸ್ವಲ್ಪ ವಿಳಂಬವನ್ನ ತರುತ್ತೆ. ನೀವು ಮಾಡಿಕೊಂಡಿರುವ ಯೋಜನೆಗಳು, ಪ್ಲಾನ್ಗಳು, ಮದುವೆ ವಿಷಯ, ಹೊಸ ಕೆಲಸ, ವ್ಯವಹಾರ ಇವೆಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವ ಸಾಧ್ಯತೆ ಇದೆ. ಆದರೆ ಇದು ತಾತ್ಕಾಲಿಕ ಮಾತ್ರವಾಗಿರುತ್ತೆ. ಇಷ್ಟರಲ್ಲೇ ಹೊಸ ಕಾರ್ಯ ಆರಂಭ ಮಾಡದೆ ಇನ್ನು ಹಳೆಯ ಕೆಲಸ ಮುಗಿಸುವತ್ತ ಗಮನ ಕೊಟ್ಟರೆ ಉತ್ತಮವಾಗುತ್ತೆ. ಪರಿಹಾರವಾಗಿ 4 ಶನಿವಾರ ವೃದ್ಧಾಶ್ರಮದಲ್ಲಿ ಅಥವಾ ಹತ್ತಿರದ ಹಿರಿಯ ನಾಗರಿಕರಿಗೆ ಬೆಡ್ಶೀಟ್ಸ್, ಮಫ್ಲರ್, ಚಪ್ಪಲಿ ಅಥವಾ ಸ್ವೆಟರ್ ನೀಡೋದು ತುಂಬ ಒಳ್ಳೆಯದು. ಇನ್ನು ಕರ್ಕಾಟಕ ರಾಶಿ, ಮನಸ್ಸು ಸ್ವಲ್ಪ ಭಾರವಾಗುವ ತಿಂಗಳು ಇದು. ಕೆಲವರ ಜೀವಿತದಲ್ಲಿ ಅನಗತ್ಯ ಒತ್ತಡ, ಮನೆಯವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು, ಕೆಲಸದ ಹಂಗು, ಹಣದ ಒತ್ತಡ, ಇದೆಲ್ಲ ಮನಸ್ಸಿನಲ್ಲಿ ಇನ್ನು ಬೇಕೇ ಈ ಜೀವನ ಅನ್ನುವ ಮಟ್ಟಕ್ಕೆ ನೀವು ತರುವ ಪರಿಸ್ಥಿತಿ ಉಂಟಾಗಬಹುದು. ಇದು ಶಾಶ್ವತವಾಗಿ ಇರೋದಿಲ್ಲ, ಇದು ಕ್ಷಣಿಕ. ನಿಮಗೆ ಮುಖ್ಯ ಎಚ್ಚರಿಕೆ, ಈ ತಿಂಗಳು ಯಾರನ್ನು ಕೂಡ ನೀವು ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ. ಕರ್ಕಾಟಕ ರಾಶಿಯವರ ದೌರ್ಬಲ್ಯವೇ ಅತಿ ಹೆಚ್ಚು ನಂಬಿಕೊಂಡು ಮೋಸ ಹೋಗೋದು. ಪರಿಹಾರವಾಗಿ ಶನಿವಾರ, ಸೋಮವಾರ ನಾಯಿಗಳಿಗೆ ಚಪಾತಿ ಹಾಕೋದು, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು 700 ಗ್ರಾಂ ಹುರುಳಿಕಾಳು ದೇವಾಲಯಕ್ಕೆ ನೈವೇದ್ಯ ಮಾಡೋದು ಅತ್ಯಂತ ಶುಭವಾಗುತ್ತೆ. ಇನ್ನು ಸಿಂಹರಾಶಿ, ಕೈಗೆ ಬಂದದ್ದು ಬಾಯಿಗೆ ಬರದಂಥ ಸಮಯ ನಿಮಗೆ ಇದು. ಅಯ್ಯೋ, ಇನ್ನೂ ಒಂದು ಹೆಜ್ಜೆ ಬಾಕಿ ಅನ್ನೋಷ್ಟು ಹತ್ತಿರ ಬಂದ ಕೆಲಸ ಕೊನೆಯ ಕ್ಷಣದಲ್ಲಿ ಮತ್ತೆ ನಿಲ್ಲುವ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ಗೌರ್ಮೆಂಟ್ ಎಕ್ಸಾಮ್ಸ್, ಡಾಕ್ಯುಮೆಂಟ್ ಕೆಲಸ, ಬ್ಯಾಂಕ್ ಪ್ರಕ್ರಿಯೆ ಎಲ್ಲ ಕೂಡ 1% ಅಂತರದಲ್ಲಿ ನಿಲ್ಲುವ ಲಕ್ಷಣ ಇದೆ. ಈ ತಡೆಯ ಹಿಂದಿನ ಕಾರಣ ಜಾತಕದಲ್ಲಿರುವ ಋಣ ಅಥವಾ ಹಳೆಯ ಕರ್ತವ್ಯಗಳು. ಇನ್ನು ಸೋಮವಾರ ಒಣ ದ್ರಾಕ್ಷಿ ಶಿವನಿಗೆ ಅರ್ಪಣೆ ಮಾಡೋದು ಮತ್ತು ನಾವೇ 2 ದ್ರಾಕ್ಷಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಉತ್ತಮ ಪರಿಹಾರವಾಗುತ್ತೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿ ಈ ತಿಂಗಳು ಕೆಲಸ, ವೃತ್ತಿ, ವ್ಯವಹಾರ ಎಲ್ಲವೂ ಉತ್ತಮವಾಗಿ ವೇಗ ಪಡೆಯುವ ಸಮಯ. ಹೊಸ ಯೋಜನೆ, ಹೊಸ ಉದ್ಯೋಗ, ಬಿಸ್ನೆಸ್ ವಿಸ್ತರಣೆ, ಮದುವೆ ಸಂಬಂಧ ಎಲ್ಲವೂ ಕೂಡ ಈ ತಿಂಗಳು ಈ ರಾಶಿಗೆ ಶುಭ ಯೋಗವನ್ನ ತಂದುಕೊಡುತ್ತೆ. ನಿಮ್ಮ ಜಾತಕದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಕಾಲ ಇದು. ಪರಿಹಾರವಾಗಿ ಗುರುವಾರಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಥವಾ ಬಡ ಮಕ್ಕಳಿಗೆ ಪುಸ್ತಕ, ಪೆನ್ ಕೊಡೋದು, ಶಿವನಿಗೆ ಸೋಮವಾರಗಳಲ್ಲಿ ಬಾಳೆಹಣ್ಣು ಅರ್ಪಣೆ ಮಾಡೋದು ಒಳ್ಳೆಯದಾಗುತ್ತೆ.
ಇನ್ನು ತುಲಾರಾಶಿ, ಈ ತುಲಾರಾಶಿಯವರು ದೈನಂದಿನ ಬದುಕಿನಲ್ಲಿ ಜಾಗ್ರತೆಯನ್ನ ವಹಿಸಬೇಕು ಎಂಬುದು ಮಾತ್ರ ನಿಮಗೆ ಹೇಳಬೇಕಾದದ್ದು. ಯಾಕೆಂದ್ರೆ ಮಧ್ಯ ಮಧ್ಯದಲ್ಲಿ ನಿಮ್ಮ ಕೈಗೆ ಬರ್ತಾ ಇರುವ ಅವಕಾಶ, ಆಸ್ತಿ ಸಂಬಂಧಿತ ಚಾನ್ಸ್ಗಳು, ಮದುವೆಯ ಮಾತು, ಜಾಬ್ ಬದಲಾವಣೆ, ಆಲ್ ದೀಸ್ ಲುಕ್ ವೆರಿ ಪ್ರಾಮಿಸಿಂಗ್. ಆದರೆ ಕೆಲವರು ನಿಮ್ಮ ಬಗ್ಗೆ ಕೆಟ್ಟ ನೋಟ ಇಟ್ಕೊಂಡಿರುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರಿಂದ ಯಾರ ಜೊತೆ ನೀವು ಮಾತನಾಡಬೇಕು, ಯಾರಿಗೆ ನಿಮ್ಮ ಯೋಚನೆಯನ್ನ ಹೇಳಬೇಕು ಎಂಬುದರಲ್ಲಿ ಸ್ವಲ್ಪ ನಿಯಂತ್ರಣ ಇರಬೇಕು. ಎಲ್ಲರಿಗೂ ಕೂಡ ನಿಮ್ಮ ಪ್ಲಾನ್ ಹೇಳಿದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಈ ತಿಂಗಳಲ್ಲಿ ತುಲಾರಾಶಿಗೆ ಹಣದ ಅರಿವು ಉತ್ತಮವಾಗಿರುತ್ತೆ. ಅದೃಷ್ಟ ಬಾಗಿಲು ತೆರೆದುಕೊಳ್ಳೋದು ಖಚಿತವಾಗಿರುತ್ತೆ. ವಿಶೇಷವಾಗಿ ಡಿಸೆಂಬರ್ 5ರ ನಂತರ ನಿಮ್ಮ ಜಾತಕದಲ್ಲಿ ಶುಭ ಯೋಗ ಅನ್ನೋದು ಬಲವಾಗುತ್ತೆ. ಇದನ್ನು ಇನ್ನಷ್ಟು ಬಲಗೊಳಿಸಲು ಗುರುವಾರ ದೇವಸ್ಥಾನದಲ್ಲಿ ಹಳದಿ ಹೂವಿನ ಅರ್ಚನೆ ಅಥವಾ ಒಂದು ಚಿಕ್ಕ ದೀಪ ಬೆಳಗಿಸಿದರೂ ಸಾಕು, ನಿಮ್ಮ ಅದೃಷ್ಟ ಮತ್ತಷ್ಟು ಚುರುಕಾಗುತ್ತೆ. ಇನ್ನು ಮುಂದೆ ಬರುವಂತಹದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ ಈ ತಿಂಗಳಲ್ಲಿ ಮನಸ್ಸಿನಲ್ಲಿ ತುಂಬಾ ಕಾಳಜಿ, ತಲೆನೋವು, ಕುಟುಂಬದ ವಿಚಾರ, ಹಣದ ವಿಚಾರ, ಆಲ್ ಮಿಕ್ಸ್ಡ್ ಎಮೋಷನ್ಸ್ ಇರಬಹುದು. ಒಂದೊಂದು ದಿನ ತುಂಬಾ ಹೈ, ಮತ್ತೊಂದು ದಿನ ತುಂಬಾ ಲೋ ಅನಿಸ್ತಾ ಇರುತ್ತೆ. ಆದರೆ ಅದೇ ಸಮಯದಲ್ಲಿ ನಿಮಗೆ ದೈವ ಬಲನು ಜೊತೆಯಾಗಿಯೇ ಇರುತ್ತೆ. ನಿಮ್ಮ ಮೇಲೆ ಶುಭ ಶಕ್ತಿಗಳು ಇರೋದು ಕಾರಣ ಸಂಕಷ್ಟ ಬಂದರೂ ಕೂಡ ಅದೇ ಕ್ಷಣದಲ್ಲಿ ಪರಿಹಾರನೂ ದೊರಕಿಬಿಡುತ್ತೆ. ಕೆಲಸದ ವಿಚಾರದಲ್ಲಿ ಒತ್ತಡ ಹೆಚ್ಚಾದರೂ ಕೂಡ ತಿಂಗಳ ಮಧ್ಯಭಾಗದಿಂದಲೇ ನಿಮಗೆ ಬೆಂಬಲ ಸಿಗೋದು ಶುರುವಾಗುತ್ತೆ. ಡಿಸೆಂಬರ್ 20ರ ನಂತರ ಹೊಸ ಯೋಜನೆಗಳು, ಬಿಸ್ನೆಸ್ ವಿಚಾರಗಳು, ಹಣದ ಒಳ್ಳೆಯ ಹರಿವು ತಂದುಕೊಡುತ್ತೆ. ಸುಲಭ ಪರಿಹಾರ ಏನು ಅಂತಂದ್ರೆ ಮಂಗಳವಾರ ನೀವು ದೇವರಿಗೆ ಬೆಳ್ಳುಳ್ಳಿಯ ದೀಪವನ್ನ ಹಚ್ಚಬೇಕು. ಮಂಗಳವಾರ ಒಂದು ಚಿಕ್ಕ ಕೆಂಪು ಹಣ್ಣು ಅಥವಾ ಟೊಮೆಟೊವನ್ನ ದಾನ ಮಾಡಿದ್ರೂ ಸಾಕಾಗುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಈ ತಿಂಗಳಲ್ಲಿ ತೀರ್ಥಯಾತ್ರೆ, ಧಾರ್ಮಿಕ ಯೋಗ, ಕುಟುಂಬದ ಒಗ್ಗಟ್ಟಿನ ಕ್ಷಣ ಎಲ್ಲವೂ ಇರುತ್ತೆ. ಆಲ್ ವೆರಿ ಸ್ಟ್ರಾಂಗ್ ಆಗಿ ಇರುತ್ತೆ. ಹಳೆಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕೆಲಸದಲ್ಲಿ ಉತ್ತಮ ಅವಕಾಶ, ಮದುವೆಯ ಮಾತುಗಳು, ಮನೆಯವರ ಸಹಕಾರ, ಆಲ್ ಆರ್ ಅಲೈನ್ ಇನ್ ಯುವರ್ ಫೇವರ್. ಧನುರಾಶಿಯವರ ಅದೃಷ್ಟ ಈ ತಿಂಗಳಲ್ಲಿ ಗರಿಷ್ಠ ಮಟ್ಟದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಹಣದ ವಿಚಾರದಲ್ಲಿ ದೊಡ್ಡ ಮೊತ್ತ ಅಥವಾ ನಿರೀಕ್ಷೆ ಇಲ್ಲದ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ಅಂತ ಏನು ಕರೀತೇವೆ ಅದು ದೊರೆಯಬಹುದು. ಪರಿಹಾರವಾಗಿ ಗುರುವಾರ ಗುರುಪೂಜೆ ಮಾಡಿ ಬಸಿದ ಕಡಲೆ ಬೇಳೆ ದಾನ ಮಾಡಿದರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇನ್ನು ಮುಂದಿನದು ಮಕರ ರಾಶಿ. ಈ ಮಕರ ರಾಶಿಗೆ ಈ ತಿಂಗಳಲ್ಲಿ ದೊಡ್ಡ ಮಟ್ಟದ ಚಟುವಟಿಕೆಗಳು, ಹೊಸ ಜವಾಬ್ದಾರಿಗಳು, ಕೆಲಸದ ಒತ್ತಡ ಆಲ್ ವಿಲ್ ಇನ್ಕ್ರೀಸ್. ಆದರೆ ಅದೃಷ್ಟ ನಿಮಗೆ ಬೆಂಬಲ ನೀಡುತ್ತೆ. ಹಳೆಯ ಶತ್ರುಗಳು ದೂರವಾಗ್ತಾರೆ. ನಿಮ್ಮ ಯೋಜನೆಗಳು ಸ್ಪಷ್ಟವಾಗಿ ಇರುತ್ತೆ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಬೇಕು, ಆದರೆ ಲಾಭದ ಸಾಧ್ಯತೆ ಹೆಚ್ಚು. ಈ ತಿಂಗಳ ಕೊನೆಯ ಒಂದು ವಾರ ನಿಮಗೆ ಅತ್ಯುತ್ತಮ ಸಮಯವಾಗಿ ಇರುತ್ತೆ. ಪರಿಹಾರವಾಗಿ ಶನಿವಾರ ಕಪ್ಪು ಎಳ್ಳೆನಿಂದ ದೀಪ ಹಚ್ಚಿ ಅಥವಾ ಕಾಗೆಗಳಿಗೆ ಅನ್ನವನ್ನ ಹಾಕಿಬಿಡಿ. ಮುಂದಿನದು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಮನೆಯಲ್ಲಿ ದೇವರ ಅನುಗ್ರಹ ಬಹಳ ಬಲವಾಗಿ ಕೆಲಸ ಮಾಡುತ್ತೆ. ಮನೆಯಲ್ಲಿ ಒಂದು ಮಂತ್ರಿಕ ಶಕ್ತಿ, ದೈವಶಕ್ತಿ, ರಕ್ಷಣೆಯ ವಾತಾವರಣ, ಆಲ್ ಈಸ್ ವೆರಿ ಸ್ಟ್ರಾಂಗ್. ಕೆಲಸದಲ್ಲಿ ಉತ್ತಮ ಬದಲಾವಣೆ, ಜಾಬ್ ಚಾನ್ಸ್, ಮದುವೆಯ ವಿಚಾರ, ಆಲ್ ವಿಲ್ ಪ್ರೋಗ್ರೆಸ್ ಸ್ಮೂತ್ಲಿ. ನಿಮ್ಮ ಮೇಲೆ ದೇವರ ಕೃಪೆ ತುಂಬಾ ಹೆಚ್ಚಾಗಿರುವ ಸಮಯ ಇದು. ಪರಿಹಾರವಾಗಿ ನೀವು ಏನ್ ಮಾಡಬೇಕು, ಶನಿವಾರ ಅಥವಾ ಗುರುವಾರ ಒಂದು ಬಾಳೆಹಣ್ಣು ಅಥವಾ ಒಂದು ನಿಂಬೆಹಣ್ಣು ದೇವಸ್ಥಾನಕ್ಕೆ ಕೊಟ್ರೆ ಸಾಕಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ಈ ತಿಂಗಳಲ್ಲಿ ಭಾವನಾತ್ಮಕವಾಗಿ ತುಂಬಾ ಸೆನ್ಸಿಟಿವ್ ಆಗಿ ಇರ್ತೀರ. ಆದರೆ ಅದೃಷ್ಟನೂ ನಿಮ್ಮ ಜೊತೆಗೆ ಇರುತ್ತೆ. ಕೆಲಸದಲ್ಲಿ ಹೊಸ ಅವಕಾಶ, ವಿದೇಶ ಯೋಗ, ಪಾರ್ಟ್ನರ್ಶಿಪ್ ಆಲ್ ವಿಲ್ ಮೂವ್ ಫಾರ್ವರ್ಡ್. ಹಣದ ವ್ಯವಹಾರದಲ್ಲಿ ಜಾಗ್ರತೆ ಬೇಡ, ಏಕೆಂದರೆ ನಿಮಗೆ ಹಣದ ಹರಿವು ಸಹಜವಾಗಿ ಬರುತ್ತೆ. ಪ್ರೇಮ ವಿಷಯದಲ್ಲಿ ಕೂಡ ಒಳ್ಳೆಯ ಬೆಳವಣಿಗೆ ಇರುತ್ತೆ. ಪರಿಹಾರವಾಗಿ ಗುರುವಾರ ಬಿಳಿ ಹೂವು ಅಥವಾ ಬಿಳಿ ಬಟ್ಟೆ ದಾನ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇದರಲ್ಲಿ ನಿಮ್ಮದು ಯಾವ ರಾಶಿ ಅಂತ ಕಮೆಂಟ್ ಮಾಡಿ ಮತ್ತು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.